ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ಓಲ್ಡ್ ಸ್ಯಾರಿ, ಅಜ್ಜಿ ಸ್ಯಾರಿ. ಈ ಸ್ಯಾರಿನ ಮಗುಗೆ 7 ವರ್ಷದ ಮಗುಗೆ ಲೆಹೆಂಗಾ ಮಾಡಿ ಅಂತ ಕೊಟ್ಟಿದ್ರು. ಈ ರೀತಿಯಾಗಿ ನಾವು ಮಾಡಿದ್ದೀವಿ. ಮಗುಗೆ ಫೋಟೋ ಹೊಡಿಯೋಕೆ ಅವ್ರು ಆಗಿಲ್ಲ, ಆದ್ದರಿಂದ ಫಿಟ್ಟಿಂಗ್ ಸೂಪರಾಗಿತ್ತು. ಮಗುಗೆ ಮಾತ್ರ ಸಖತ್ ಇಷ್ಟಪಟ್ಟರು ಇದನ್ನು. ನೀವು ಈ ರೀತಿಯಾದ ಕ್ರಿಯೇಟಿವಿಟಿನ ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಟಿಂಗ್ ಯಾವ ರೀತಿ ಇದೆ ಅಂತ ನೋಡಿ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಅಂದರೆ ಇವಾಗ ಒಂದು ವರ್ಷದಿಂದ ಮಕ್ಕಳಿಗೆ ಒಂದು 7 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಯಾವ ರೀತಿಯಾಗಿ ಬ್ಲೌಸ್ನ ಕಟ್ ಮಾಡೋದು, 1 ರಿಂದ 7 ವರ್ಷದ ಒಳಗಡೆ ಪಟ್ಟ ಮಕ್ಕಳಿಗೆ ಯಾವ ರೀತಿಯಾಗಿ ಬ್ಲೌಸ್ನ ಕಟ್ ಮಾಡೋದು, ನಾವು ಯಾವ ರೀತಿಯಾಗಿ ಡೀಪ್ ನೆಕ್ಕಲ್ಲಿ ಬ್ಲೌಸ್ ಹಾಕೋತೀವೋ ಅದೇ ರೀತಿಯಾಗಿ ಮಕ್ಕಳಿಗೆ ಬ್ಲೌಸ್ನ ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಹೆಣ್ಮಕ್ಳು ಇರೋರು ಫ್ಯಾಷನಬಲ್ ಆಗಿ ಡ್ರೆಸ್ಸಸ್ನ ಹಾಕ್ಬೇಕಂತ ತುಂಬ ಇಷ್ಟಪಡ್ತಾ ಇರ್ತೀರಾ. ಆ ರೀತಿಯಾಗಿ ಫ್ಯಾಷನಬಲ್ ಆಗಿ ಡ್ರೆಸ್ ಹಾಕಬೇಕು ಅಂದರೆ ನಾವು ಯಾವ ರೀತಿಯಾಗಿ ಬ್ಲೌಸಸ್ನ ಕಟ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮಗುದು ಬ್ಲೌಸ್ ಲೆಂತ್ ಬಂದು 9 ಇಂಚ್ ಇದೆ. 9 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡಿದ್ರೆ 10 ಇಂಚ್ ಆಗುತ್ತೆ. 10 ಇಂಚು 9 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡಿದ್ರೆ 10 ಇಂಚು. ಬ್ಲೌಸ್ ಲೆಂತ್ ಬಂದು ಮಕ್ಕಳಿಗೆ 9 ಇಂಚ್ ಸಾಕು. ಇದು 5 ವರ್ಷದಿಂದ 7 ವರ್ಷದವರೆಗೂ 9 ಇಂಚ್ ತೊಗೊಳ್ಳಿ. 5 ವರ್ಷದಿಂದ ಒಳಪಟ್ಟವ್ರಿಗೆ 7.5 8 ಆ ಥರ ತೊಗೊಳ್ಳಿ. ಓಕೆನಾ? 9 ವರ್ಷದಿಂದ 9 ಇಂಚ್ ಬ್ಲೌಸ್ ಲೆಂತ್ ಇರುತ್ತೆ. 9 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡಿದ್ರೆ 10 ಇಂಚ್ ಆಯಿತು. ನೆಕ್ಸ್ಟು 9 ಇಂಚ್ಗೆ 2 ಇಂಚ್ ಆ್ಯಡ್ ಮಾಡಿದ್ರೆ 11 ಇಂಚ್ ಆಗುತ್ತೆ. ಫ್ರಂಟ್ಗೆ 11 ಇಂಚು. 9 ಪ್ಲಸ್ 1 10 ಇಂಚ್ ಆಯಿತು. 9 ಪ್ಲಸ್ 1 10 ಇಂಚ್. 10 ಇಂಚ್ ಇದು. ಇದಕ್ಕೆ 9 ಪ್ಲಸ್ 2 ಆ್ಯಡ್ ಮಾಡಿದ್ರೆ 11 ಇಂಚು. ಅವ್ರದ್ದು ಶೋಲ್ಡರ್ ಬಂದು 3.5 ಇಂಚ್ ಇದೆ. 3.5 ಇಂಚ್ ಯಾಕಿದೆ, ಇವಾಗ ನಾವೆಲ್ಲ ಏನು ಲಂಗ ಬ್ಲೌಸ್ ಎಲ್ಲ ಕಟ್ ಮಾಡಿದ್ರೆ 4.25 4 ಕಾಲು ಇಲ್ಲ 4 ಇಂಚ್ ತೊಗೋತೀವಿ, ಆ ಥರ ತೊಗೋತೀವಿ. ಇದಕ್ಕೆ ಯಾಕೆ 3.5 ಇಂಚ್ ಅಂತಂದರೆ ಮಗುಗೆ ಬ್ಲೌಸು ನಾವು ಯಾವ ರೀತಿ ವೇರ್ ಮಾಡ್ತೀವೋ ಅದೇ ರೀತಿಯಾಗಿ ನಾವು ಸ್ಟಿಚ್ ಮಾಡ್ತಾ ಇರೋದು. ಇವ್ರಿಗೆ ರೆಡಿ ಶೋಲ್ಡರ್ ಬಂದು 2.25 ಇಂಚ್ ಸಾಕು ಅನ್ಕೋತೀನಿ. ರೆಡಿ ಶೋಲ್ಡರ್ ಬಂದು 1.25 ಇಂಚ್ ಇದ್ದರೆ ಸಾಕು. 1.25 ಇಂಚ್ ರೆಡಿ ಶೋಲ್ಡರ್ ಇದ್ದು ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡಿದ್ರೆ 2.5 ಇಂಚ್ ಆಗುತ್ತೆ. 2.5 ಇಂಚ್ ತೊಗೊಳ್ಳಿ. ಟೋಟಲಿ 2.25 ಇಂಚ್ ತೊಗೊಳ್ಳಿ. ನೆಕ್ ವಿಡ್ತ್ ಬಂದು ಇವ್ರಿಗೆ 1 ಇಂಚೇ ಸಾಕು. ಮಕ್ಕಳಿಗೆ ನೆಕ್ ವಿಡ್ತು 1 ಇಂಚ್ ಸಾಕು. ಇಲ್ಲಿ 2.25 ಇಂಚು ಶೋಲ್ಡರ್ ಪಟ್ಟಿನೇ ತೊಗೊಂಡಿದ್ದೀನಿ. ಅರ್ಧ ಇಂಚು ಏನು ಸ್ಲೀವ್ ಅಟ್ಯಾಚ್ಗೆ ಹೋದರೆ ನಮ್ಗೆ 1.25 ಇಂಚ್ ಸಿಗುತ್ತೆ. 1.25 ಇಂಚ್ ರೆಡಿ ಸಿಗುತ್ತೆ. 3/4 ಇಂಚೇ ತೊಗೊಳ್ಳಿ, ಪರವಾಗಿಲ್ಲ. ನೆಕ್ ವಿಡ್ತ್ನ 3/4 ಇಂಚೇ ತೊಗೊಳ್ಳಿ. ನೆಕ್ ವಿಡ್ತ್ 3/4 ಇಂಚ್ ತೊಗೊಂಡ್ರೆ ಫಿಟ್ಟಿಂಗ್ ಯಾವ ರೀತಿ ಬರುತ್ತೆ ಅಂತ ಫೈನಲಿ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಫಿಟ್ಟಿಂಗ್ ಬಂದಿದೆ ಅಂತ ಮಕ್ಕಳಿಗೆ. ನೆಕ್ಸ್ಟು ಬಂದು ಇದು ಆರ್ಮೋಲ್ ಲೆಂತ್ ಕೂಡ 3.5 ಇಂಚೇ ತೊಗೋಬೇಕು. ಈ ಕಡೆಯಿಂದನೂ ಅಷ್ಟೇ 3.5 ಇಂಚೇ ತೊಗೋಬೇಕು. ಈ ಕಡೆಯಿಂದನೂ ಅಷ್ಟೇ 3.5 ಇಂಚೇ ತೊಗೋಬೇಕು. ಈ ಕಡೆಯಿಂದನೂ ಅಷ್ಟೇ 3.5 ಇಂಚು. ಈ ಕಡೆಯಿಂದನೂ 3.5 ಇಂಚು. ಈ ಕಡೆಯಿಂದನೂ 3.5 ಇಂಚು. ಈ ರೀತಿಯಾಗಿ ಸ್ಟ್ರೈಟ್ ಲೈನ್ ಹಾಕೋಬೇಕು. ಇಲ್ಲೂ ಅಷ್ಟೇ ಈ ರೀತಿಯಾಗಿ ಸ್ಟ್ರೈಟ್ ಲೈನ್ ಹಾಕೋಬೇಕು. ಈ ರೀತಿಯಾಗಿ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೋಬೇಕು. ಈ ಮಕ್ಕಳಿಗೆ ಆರ್ಮೋಲ್ ಶೇಪ್ ತೆಗಿಬೇಕಾದ್ರೆ 1/4 ಇಂಚ್ ಸಾಕು. 1 ಇಂಚ್ ಏನು ಬೇಕಾಗಿಲ್ಲ, 3/4 ಇಂಚು. 1 ಇಂಚ್ಗೆ 1 ಪಾಯಿಂಟ್ ಕಮ್ಮಿನೇ ತೊಗೊಳ್ಳಿ. ನೆಕ್ಸ್ಟ್ ಎದೆಯ ಸುತ್ತಳತೆ ಇವ್ರದ್ದು ಬಂದು 5.25 ಇದೆ. 5.25 ಎದೆಯ ಸುತ್ತಳತೆ. ನೆಕ್ಸ್ಟ್ ಇಲ್ಲಿ ನೋಡಿ 5.25. ಆರ್ಮೋಲ್ ರೌಂಡ್ ಬಂದು ಎಷ್ಟು ಬರ್ತಾ ಇದೆ ಅಂದರೆ 4.25 ಇಂಚ್ ಆರ್ಮೋಲ್ ರೌಂಡ್ ಬರ್ತಾ ಇದೆ. ಇದಕ್ಕೇನು ಫ್ರಂಟ್ ಶೇಪ್ ಏನು ಬೇಕಾಗಿಲ್ಲ ಬ್ಲೌಸ್ಗೆ. ಯಾಕಂದರೆ ಇವ್ರಿಗೆ ಯಾವುದೇ ಥರದ ಆರ್ಮೋಲ್ಸಲ್ಲಿ ಚೆಸ್ಟ್ ಆಗಿರ್ಬೋದು ಆ ಥರ ಎಲ್ಲ ಏನಿರಲ್ಲ. ಫ್ರಂಟಲ್ಲಿ ಏನು ಶೇಪ್ ತೆಗಿಬೇಡಿ. ನೆಕ್ಸ್ಟ್ ವೇಸ್ಟ್ ರೌಂಡ್ ಬಂದು 4.75 ಇದೆ. 4.75. ಡಾಟ್ಗೆ 1/4 ಇಂಚ್ ಹಿಡೀರಿ, ಡಾಟ್ ಸಾಕು. ನೆಕ್ಸ್ಟ್ 2 ಇಂಚ್ ಬಿಡಿ ಬಟ್ಟೆ ಒಳಗಡೆ ಇರಲಿ ಮಕ್ಕಳಿಗೆ. ನೆಕ್ಸ್ಟ್ 2 ಇಂಚ್ ಇಲ್ಲಿ ಬಿಡಿ. ಯಾಕಂದರೆ ಅವರು ಫುಲ್ ಟೈಟಾಗಿ ಏನಾದರೂ ಬ್ಲೌಸ್ ನಮ್ಮ ಥರ ವೇರ್ ಮಾಡಲ್ಲ ಅಂದರೆ ಬೇಕಾದ್ರೆ ಒಂದು ಹೊಲಿಗೆ ಲೂಸ್ ಮಾಡ್ಕೋಬೋದು. ಅದಕ್ಕೆ 2 ಇಂಚ್ ಇಡಿ. ನೆಕ್ಸ್ಟ್ ಇವ್ರಿಗೆ ಪಟ್ಟಿ ಬಂದು 2.5 ಇಂಚ್ ಇಡಿ. 2.5 ಇಂಚ್ ಪಟ್ಟಿ ಈ ಸೈಡು, 1.5 ಇಂಚ್ ಪಟ್ಟಿ ಈ ಸೈಡು. ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಮಿಡ್ವರ್ಗೂ ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಮಿಡ್ವರ್ಗೂ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈ ರೀತಿಯಾಗಿ ಕ್ರಾಸಾಗಿ ತೆಗೀರಿ. ಈ ಸೈಡಿಂದ ಇಲ್ಲಿಗೆ 1/4 ಇಂಚ್ ಇರಲಿ. ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ 2.5 ಇಂಚು. ಪಟ್ಟಿ ತುಂಬ ಚಿಕ್ಕದೇ ಇರಲಿ. ನೆಕ್ಸ್ಟು ಬ್ಯಾಕ್ ಡೀಪ್ ಇವ್ರಿಗೆ ಮಗುಗೆ ನಾನು ಪಟ್ಟಿನ ಎಷ್ಟು ಇಂಚ್ ಇಡ್ತಾ ಇದ್ದೀನಿ, ಬ್ಯಾಕ್ ಪಟ್ಟಿ 2 ಇಂಚ್ ಇಡ್ತಾ ಇದ್ದೀನಿ. 2.5 2.5 ಇರಲಿ. ಬ್ಲೌಸ್ ಡೀಪು 6.5 ಇಂಚ್ ಆಗುತ್ತೆ. 2.25 ಇಂಚೇ ಇರಲಿ. ಬೇಕಾದ್ರೆ 2.25 ಇಂಚು ಪಟ್ಟಿ ಇರಲಿ. ಯಾಕಂದರೆ ಉಕ್ಸ್ ಹಾಕ್ತೀವಲ್ವಾ, 2.25 ಇಂಚ್ ಪಟ್ಟಿ ಇರಲಿ. ನೆಕ್ಸ್ಟು ಇಲ್ಲಿ ಎಷ್ಟಿದೆ, 3/4 ಇಂಚ್ ಇದೆ. 1/4 ಇಂಚು ನೆಕ್ ವಿಡ್ತ್ ತೊಗೊಂಡಿದ್ದೀನಿ. 3/4 ಇಂಚ್ಗೆ ಅರ್ಧ ಇಂಚ್ ಆ್ಯಡ್ ಮಾಡಿದ್ರೆ 1.25 ಆಗುತ್ತೆ.
1 ಇಂಚ್ ಬ್ರಾಡ್ ತೆಗೀರಿ. 1 ಇಂಚ್ ಬ್ರಾಡು. ಫ್ರಂಟ್ ನೆಕ್ ಡೀಪು ಮಗುಗೆ ಬಂದು 4.5 ಇಂಚ್ ಇರ್ಬೋದು. ಫ್ರಂಟ್ ನೆಕ್ ಡೀಪು 4.25 ಇಂಚು ಕೊಟ್ಟಿದ್ದೀನಿ. 4.25 ಇಂಚು. ಇಲ್ಲಿ 1/4 ಇಂಚು, 1/4, 1.5 ಇಂಚ್ ಕೊಡಿ. ಫ್ರಂಟ್ಗೆ ಬ್ರಾಡು 1.5 ಇಂಚ್ ಕೊಡಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಈ ರೀತಿಯಾಗಿ ಡ್ರಾ ಮಾಡಿ. ಇಲ್ಲಿಂದ ಇಲ್ಲಿಗೆ ಈ ರೀತಿಯಾಗಿ ಡ್ರಾ ಮಾಡಿ. ನೆಕ್ಸ್ಟ್ ಇದಕ್ಕೆ ಒಂದು ಶೇಪ್, ರೌಂಡ್ ಶೇಪೇ ಕೊಡಿ, ಪರವಾಗಿಲ್ಲ. ಇದಕ್ಕೆ ಒಂದು ಸ್ವೀಟ್ ಹಾರ್ಟ್ ಶೇಪ್ ಕೊಡಿ. ಸ್ವೀಟ್ ಹಾರ್ಟ್ ಶೇಪು. ಡಾಟ್ಸ್ ಆಮೇಲೆ ತೋರಿಸ್ತೀನಿ. ಡಾಟ್ಸ್ ಮಕ್ಕಳಿಗೆ ಪ್ರಿನ್ಸಸ್ ಕಟ್ ಮಾಡಿದ್ರೆ ಓಕೆ, ಬಟ್ ನಾನು ಡಾಟ್ಸ್ ಕೊಡ್ತಾಯಿದ್ದೀನಿ ಯಾಕಂದರೆ ಇದು ವೆರೈಟಿಯಾಗಿ ಲೆಹೆಂಗಾನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಆ ಲೆಹೆಂಗಾ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಮತ್ತು ಬಫ್ ಸ್ಲೀವ್ನ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಇಲ್ಲಿ ಎದೆ ಸುತ್ತಳತೆಗೆ 5.25 ಇಂಚ್ ಎದೆ ಸುತ್ತಳತೆ. ಇದು ಬ್ಯಾಕ್ ಹುಕ್ಸ್ ಮಾಡ್ತಾಯಿದ್ದೀನಿ, ಫ್ರಂಟ್ ಹುಕ್ಸ್ ಅಲ್ಲ. 1/2 ಇಂಚ್ ಡಾಟ್ಗೆ 2 ಇಂಚು ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್. ಆರ್ಮೋಲ್ ಶೇಪ್ ಏನಿದೆ ಅದನ್ನೇ ತೆಗಿಬೇಕು. ಇಲ್ಲೂ ಅಷ್ಟೇ ಆರ್ಮೋಲ್ ಶೇಪ್ ಏನಿದೆಯೋ ಅದನ್ನು ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಸ್ವೀಟ್ ಹಾರ್ಟ್ ಶೇಪ್. ಇಲ್ಲಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ ಪಟ್ಟಿ ಹತ್ರ. ನೋಡಿ ರೌಂಡ್ ಶೇಪ್ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಈ ರೀತಿಯಾಗಿ ನೋಡಿ ಬ್ಲೌಸ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಬರಲಿ, ಮಗುಗೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಮತ್ತು ಡಾಟು ಏನಂದರೆ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಏನಂದರೆ ನಾವು ಒಂದು ಪ್ರತಿಯೊಂದಕ್ಕೂ ಎದೆ ಸುತ್ತಳತೆ ಡಿಪೆಂಡ್ ಮಾಡ್ಕೊಂಡು ಮಾಡಿದ್ರೂ ಒಬ್ಬರಿಗೆ ಶೇಪ್ ಬರಲ್ಲ. ಅವಾಗ ಏನು ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಈ ರೀತಿಯಾಗಿ ಬಟ್ಟೆನ ಮೆಡ್ಗೆ ಫೋಲ್ಡ್ ಮಾಡಿ ಈ ರೀತಿಯಾಗಿ ತೊಗೊಳ್ಳಿ. ಎದೆ ಸುತ್ತಳತೆ ಮಗುದು ಬಂದು 5.25 ಇದೆ. 5.25 ಪ್ಲಸ್ 1 ಇಂಚ್ 6.25. 6.25ಗೆ 3/4 ಇಂಚ್ ಡೌನಿಂಗ್ ಅಂದರೆ ಇಷ್ಟು ಸಾಕು. ಡಾಟ್ ಲೆಂತು 1.25 ಇಂಚ್ ಬಂದಿದೆ. ಈ ಕಡೆ ಒಂದು 3/4 ಇಂಚು, ಈ ಕಡೆ ಒಂದು 3/4 ಇಂಚ್ ಹಿಡೀರಿ ಸಾಕು. ಇಲ್ಲಿಂದ ಇಲ್ಲಿಗೆ 1.5 ಇಂಚು. 1.5 ಇಂಚ್ ಬೇಡ, ಒಂದು 3/4 ಇಂಚ್ ಹಿಡೀರಿ ಸಾಕು. ಇಲ್ಲಿಂದ ಇಲ್ಲಿಗೆ 2.25 ಇಂಚ್ ಕೊಡಿ ಸಾಕು. 4ನೇ ಡಾಟ್ ಬೇಕು ಅಂದರೆ ಮೇಲಕ್ಕೆ 1.5 ಇಂಚ್ ಮಾರ್ಕ್ ಮಾಡಿ. ಇಲ್ಲಿಂದ 1.25 ಇಂಚ್ ಮಾರ್ಕ್ ಮಾಡಿ ಈ ಥರ ತಗೊಳ್ಳಿ. ಫ್ರಂಟ್ ಓಪನ್ ಕೊಡಬಾರ್ದು ಮಗುವಿಗೆ, ಫ್ರಂಟ್ ಓಪನ್ ಇಲ್ಲ, ಬ್ಯಾಕ್ ಹುಕ್ಸ್ ಇದು. ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡಿ. ಬ್ಯಾಕು ಇದು ಫ್ರಂಟು ವಿ ಶೇಪ್, ಸ್ವೀಟ್ ಹಾರ್ಟ್ ಶೇಪು. ಇದು ಬ್ಯಾಕು ರೌಂಡ್ ಶೇಪು. ಇದು ಪಟ್ಟಿ, ಇನ್ನೊಂದು ಪಟ್ಟಿ ಬೇಕಾಗುತ್ತೆ, ಎಕ್ಸ್ಟ್ರಾ ಪಟ್ಟಿ ಬೇಕಲ್ವಾ, ಎಕ್ಸ್ಟ್ರಾ ಪಟ್ಟಿ ಬೇಕು. ಕ್ಲೋಸಿಂಗಲ್ಲಿ ಕಟ್ ಮಾಡಬೇಕಾಗಿತ್ತು, ಓಪನ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಇಟ್ಟು ಕಟ್ ಮಾಡ್ಕೊತೀನಿ. ಪ್ರತಿಯೊಬ್ಬರಿಗೂ ದೊಡ್ಡವ್ರ ಅಳತೆಗೂ ಮಕ್ಕಳ ಅಳತೆಗೂ 1 ಇಂಚು ಇಲ್ಲ 3/4 ಇಂಚ್ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ. ಅದನ್ನು ವೇರಿಯೇಷನ್ ಮಾಡಿ ನಾವು ಹೊಲ್ದ್ವಿ ಅಂತಂದರೆ ಸಖತ್ ಮಸ್ತಾಗಿ ಬರುತ್ತೆ. ನಾನು ಫೈನಲಿ ಲುಕ್ಕು ಮಗುಗೆ ಯಾವ ರೀತಿ ಬಂತು ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ನೋಡಿ ಪಟ್ಟಿ ರೆಡಿ ಆಯಿತು. ಇವಾಗ ಪ್ಲೇನ್ ಬ್ಲೌಸ್ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬ್ಲೌಸ್ ಪೀಸ್ ಮೇಲೆ ಈ ರೀತಿ ಬ್ಯಾಕ್ ಇಟ್ಬಿಟ್ಟು, ಇವ್ರಿಗೇನು 50 ಸೆಂಟಿಮೀಟ್ರ್ ಮಸ್ತು ಬಟ್ಟೆ. ನೋಡಿ ಈ ರೀತಿಯಾಗಿ ಇಡಬೇಕು. ನೆಕ್ಸ್ಟು ಈ ಸೈಡ್ ಈ ರೀತಿಯಾಗಿ ಇಡಬೇಕು. ಈ ರೀತಿಯಾಗಿ ಕಟ್ ಮಾಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಈ ಸೈಡ್ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಈ ರೀತಿ ಪಟ್ಟಿನ ಇಲ್ಲಿ ಈ ಸೈಡ್ ಕಟ್ ಮಾಡಿ. ಇದು ಫಿನಿಶ್ ಆಯಿತು. ಮಕ್ಕಳು ಬ್ಲೌಸ್ ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ವಿಡಿಯೋ ನೋಡಿದ್ರಲ್ವಾ, ಇದೇ ರೀತಿಯಾಗಿ ಮಕ್ಕಳು ಬ್ಲೌಸ್ನ ನಾವು ಕಟ್ ಮಾಡಬೇಕು. ಓಕೆನಾ? ಈ ರೀತಿಯಾಗಿ ನೀವು ಮಕ್ಕಳು ಬ್ಲೌಸ್ನ ಕಟ್ ಮಾಡಿ ನಿಮ್ಮ ಮಕ್ಕಳಿಗೆ ವೇರ್ ಮಾಡಿಸಿ ನೋಡಿಸಿ, ಈ ಮಗುವಿನ ಎದೆಯ ಸುತ್ತಳತೆ 21 ಇಂಚಿದೆ, ನಿಮ್ಮ ಮಗುವಿನ ಎದೆಯ ಸುತ್ತಳತೆ ಎಷ್ಟಿದೆ ಅಂತ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ನಾನು ಆ ಎದೆಯ ಸುತ್ತಳತೆ ಪ್ರಕಾರ ನಿಮಗೆ ಯಾವ ರೀತಿಯಾಗಿ ಕಟ್ ಮಾಡಬೇಕು ಅಂತ ನಾನು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಮತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಗಮನಿಸಿ ನೋಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.